ಇದು ಜಾತ್ರೆ, ಇದು ಅಯ್ಯಪ್ಪ ಸ್ವಾಮಿಯ ಜಾತ್ರೆ. ಜಾತ್ರೆಯಲ್ಲಿ ಏನು ಹುಟ್ಟಬೇಕಪ್ಪ ಅಂದ್ರೆ 3 ಹುಟ್ಟಬೇಕಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯ. 3 ಜ ಅಂದ್ರೆ ಹುಟ್ಟು, ತ್ರಯೀನಾಮ ಅಂದ್ರೆ 3 ಹುಟ್ಟಬೇಕಂತೆ. ಭಕ್ತಿ, ಜ್ಞಾನ, ವೈರಾಗ್ಯ 3 ಸಹಿತ ಹುಟ್ಟಬೇಕು. ಅದೆಲ್ಲ ಹುಟ್ಟಬೇಕು ಅಂತಂದ್ರೆ ಬಂದು ನಮಸ್ಕಾರ ಮಾಡಿ ಕೈ ಮುಗಿದು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದ್ರೆ ಆಗೋದಿಲ್ಲ. ಒಂದಿಷ್ಟು ಧರ್ಮೋಪದೇಶವನ್ನ ಕೇಳಬೇಕು, ಧರ್ಮ ಚಿಂತನೆಯನ್ನು ಕೇಳಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರ ಬದುಕು ಸುಧಾರಣೆ ಆಗಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ಸಮಿತಿಯವರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯ. ಇವರ ಈ ಕಾರ್ಯ ನಿರಂತರವಾಗಿ ಮುಂದುವರಿಯಲಿ. ಈ ಸಿದ್ದಾಪುರ ಪಟ್ಟಣದಲ್ಲಿ ಇದು ಎರಡನೇ ಶಬರಿಮಲೆ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆ ರೀತಿಯಾಗಿ ನೀವೆಲ್ಲರೂ ಸೇರಿ ನಿರಂತರವಾಗಿ ಬಂದು ಸ್ವಾಮಿ ದರ್ಶನ ಮಾಡ್ಕೋಬೇಕು. ಬಂದು ಒಂದು 10 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು. ಎಲ್ಲರೂ ದಿನ ಬರ್ತೀರಾ ದೇವಸ್ಥಾನಕ್ಕೆ? ದಿನ ಬರ್ತೀರಿ? ಬರಲ್ಲ. ನನಗೆ ಗೊತ್ತು ನೀವು ಬರಲ್ಲ ಅಂತೇಳಿ. ಯಾಕಂದ್ರೆ ಸಂಸಾರ ಸ್ವಾಮಿ, ಸಂಸಾರ ನಮ್ಮ ಕೊಳ್ಳಿಗೆ ಬಿದ್ಬಿಡತ್ತೆ, ಹೌದಲ್ಲ? ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಯೋ ಕಾಲಾಂತಕನೇ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ಬಸವಣ್ಣರಿಗೆ 2 ಜನ ಹೆಂಡ್ರಿದ್ರಂತ. ಎಷ್ಟು? 2 ಜನ ಧರ್ಮಪತ್ನಿಯರು. ಮತ್ತು 2 ಧರ್ಮಪತ್ನಿಯರು ಮಕ್ಕಳನ್ನ ಇಟ್ಕೊಂಡು ಅವ್ರು ರಾಜ್ಯಭಾರ ಮಾಡಿ ಪಾರಮಾರ್ಥವನ್ನು ಸಾಧನೆ ಮಾಡಿ 900 ವರ್ಷಗಳ ನಂತರ ನಮಗೆ ಮಾದರಿಯಾಗಿದ್ದಾರೆ. ಅಂದರೆ ಅವ್ರು ಯಾವ ರೀತಿ ಜೀವನವನ್ನು ಮಾಡಿದ್ರು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಂಸಾರ ಅನ್ನುವಂಥದ್ದು ಶರದಿ. ಇದು ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಹಾಗಾಗಿ ನಾವು ಪಾರಮಾರ್ಥ ಅನ್ನುವಂಥ ಬೆಂಡನ್ನು ಕಟ್ಕೊಂಡ್ಬಿಟ್ಟಿದ್ದೇವೆ, ಸಂಸಾರ ಅನ್ನುವಂಥ ಗುಂಡನ್ನು ಕಟ್ಕೊಂಡ್ಬಿಟ್ಟಿದ್ದೇವೆ. ಇದು ಪಾರಮಾರ್ಥದ ಶರದಿ. ಇಲ್ಲಿ ನಾವು ಇದು ಮುಳುಗಿಸಕ್ ಬಿಡಂಗಿಲ್ಲ, ಅದು ತೇಲಕ್ ಬಿಡಂಗಿಲ್ಲ. ಆದರೂ ಸಹಿತ ನಾವು ಪ್ರಯತ್ನದಿಂದ, ಸ್ವಪ್ರಯತ್ನದಿಂದ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಒಂದು 10 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿದರೆ ನಿಮ್ಮ ಅಂತಃಶಕ್ತಿ ವೃದ್ಧಿ ಆಗುತ್ತೆ. ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರವನ್ನು ಕಂಡು ಹಿಡ್ಕೊಬಲ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಾಜಣ್ಣವರು, ಸೂಸಣ್ಣ ಪಿಳ್ಳೆಯವರು, ಮತ್ತೆ ನಮ್ಮ ರಾಮಣ್ಣವರು, ಮತ್ತೆ ನಮ್ಮ ಅಧ್ಯಕ್ಷರು ವೈದ್ಯರು ಎಲ್ಲ ಸಮಿತಿಯವರು ಬಹಳ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂಥ ಕಾರ್ಯ ಮಾಡೋದು ಬಹಳ ಕಷ್ಟ. ಇವತ್ತು ನಮ್ಮ ಮಠದ ಹತ್ರ ಜಾತ್ರೆ, ಬಂಗ್ಸಾಣ ಜಾತ್ರೆ ಅಂತ ವರದಾ ನದಿ ಸಂಗಮ, ಅದು ದಂಡಾವತಿ ಮತ್ತು ವರದಾ ನದಿಗಳ ಸಂಗಮ. ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿಯೂ ಸಹಿತ ಅಲ್ಲಿ ಒಂದು ಆಶ್ರಮ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಇವರೆಲ್ಲ ಬಂದಿದ್ರು ಭಿನ್ನ ಹಾಕೋದಕ್ಕೆ. ಅಂಥ ಒಂದು ಪರಿಸರದಲ್ಲಿ ಇವತ್ತು ನಾವು ಅವರೆಲ್ಲರನ್ನು ಬಿಟ್ಟು ನಿಮ್ಮಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ನಿಮ್ಮ ಸಮಿತಿಯವರ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದೇವೆ. ನಿಮಗೊಂದಿಷ್ಟು ಉಪದೇಶವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯೊಂದಿಗೆ ಒಂದಿಷ್ಟು ಒಳ್ಳೆಯ ಮಾತನ್ನು ಹೇಳಲಾಗಿದೆ. ತಾವೆಲ್ಲರೂ ಸಹಿತ ಸ್ವಾಮಿಯ ಸೇವೆಯನ್ನು ಮಾಡಿರಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ, ನಮ್ಮ ಪರಂಪರೆಯ ಬಗ್ಗೆ ಅವರಿಗೆ ತಿಳುವಳಿಕೆನ ಹೇಳ್ರಿ. ಯಾಕೆಂದರೆ ನಮ್ಮದು ಭಾರತ ಅನ್ನುವಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ದೇಶ. ನಾ ಹೇಳಿದ್ನಲ್ಲ ಎಷ್ಟೆಷ್ಟು ಇತಿಹಾಸ ಇದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಿತ ಮಕ್ಕಳಿಗೆ ಹೇಳಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಆಶೀರ್ವಚನಕ್ಕೆ ವಿರಾಮನ ಕೊಟ್ಟಿದ್ದೇವೆ. ಶಿವಂಭೂಯಾತ್. ಧರಣಿಯಲ್ಲಿ ಪಡೆವ ತಾಯಿಯಂತೆ ಕಾಯುವ ದೈವದಂತೆ ಗುರುವು. ಅಂತಹ ದೈವ ಸಮಾನರಾದ ಗುರುವರಿಯರು ನಮ್ಮ ಪುಣ್ಯದ ಬುದ್ಧಿ ಹೆಚ್ಚಾಗಲು ಅರಿವಿನ ಬೀಜವನ್ನ ಬಿತ್ತಿದ್ದಾರೆ, ಆಶೀರ್ವಚನವನ್ನ ನಿಟ್ಟಿದ್ದಾರೆ. ಗುರುಗಳೇ ತಮ್ಮ ನುಡಿಗಳಿಂದ ಈ ಗಳಿಗೆ ಸಾರ್ಥಕವಾಯಿತು, ಸುವರ್ಣವಾಯಿತು. ಅನಂತ ಅನಂತ ಧನ್ಯವಾದಗಳು. ಶರಣು ಶರಣಾರ್ಥಿ, ಸಾವಿರದ ಶರಣು. ಆಶೀರ್ವಚನದ ಮೂಲಕ ನಮಗೆಲ್ಲರಿಗೂ ಬೆಳಕನ್ನು ನೀಡಿದಂಥ ಗುರುಗಳಿಗೆ ಈಗ ಸಮಿತಿ ವತಿಯಿಂದ ಗೌರವ ಕಾಣಿಕೆ ಸಮರ್ಪಣೆ. ಇದೀಗ ಅಂಬಾರಿ ಮೆರವಣಿಗೆಯ ಚಾಲನೆ ಗುರುಗಳ ಅಮೃತ ಹಸ್ತದಿಂದ ನೆರವೇರಲಿದೆ. ತದನಂತರದಲ್ಲಿ ಈ ವೇದಿಕೆಯಲ್ಲಿ ಮುಂದೆ ಕಾರ್ಯಕ್ರಮಗಳು ಜರುಗಲಿದೆ. ಅಪ್ಪು ಮೆಲೋಡಿಯಸ್ ಸಂಘಟನೆ ಸಿದ್ದಾಪುರ ಇವರಿಂದ ಗಾನಯಾನ ಸಂಗೀತ ರಸಮಂಜರಿ ನೆರವೇರಲಿದೆ. ತದನಂತರದಲ್ಲಿ ಸರಿಯಾಗಿ 9:30ಕ್ಕೆ ಯಕ್ಷಗಾನ ಕೂಡ ಇದೇ ವೇದಿಕೆಯಲ್ಲಿ ನೆರವೇರಲಿದೆ. ದಯವಿಟ್ಟು ಪ್ರೇಕ್ಷಕರು ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತೇನೆ. ವಂದನಾರ್ಪಣೆಯನ್ನ ಶ್ರೀ ಟಿ.ಬಿ. ಹುಸೂರ್ ಸರ್ ಅವರು ನೆಚ್ಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮ ದಿವ್ಯ ದರ್ಶನ ನೀಡುವುದರ ಜೊತೆಯಲ್ಲಿ
ತಮ್ಮ ಆಶೀರ್ವಚನದಿಂದ ನಮ್ಮೆಲ್ಲರನ್ನು ಪುಣ್ಯಸ್ಮರಣಾಗಿ ಮಾಡಿದಂಥ ಗೆಳೆಯ ಮಹಾಸ್ವಾಮಿಯವರಿಗೆ ನಮಗೆ ಪರವಾಗಿ ಹಾಗೂ ಎಲ್ಲ ಭಕ್ತರ ಬಂಧುವರಿಗೆ ಹೃದಯಪೂರ್ವಕ ಅನಂತ ಕೋಟಿ ಕೋಟಿ ನಮನಗಳು. ಕಳೆದ 10ನೇ ತಾರೀಕಿನ ಪ್ರಾರಂಭವಾದಂತಹ ಈ ಜಾತ್ರಾ ಮಹೋತ್ಸವ ನಾಳೆ ಸಂಪನ್ನಗೊಳ್ಳಲಿದೆ. ಇಲ್ಲಿಯವರೆಗೆ ಸಹಕರಿಸಿದಂತಹ ಎಲ್ಲ ಭಕ್ತ ಬಂಧುಗಳಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ದೇವಸ್ಥಾನಕ್ಕೆ ಸಹದಾನ ಮಾಡಿದಂಥ ಬಾಲೆಕೊಪ್ಪ ಗ್ರಾಮದ ಸಮಸ್ತ ದಾನಿಗಳಿಗೆ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಆರಕ್ಷಕ ಇಲಾಖೆ ಯಾವತ್ತೂ ಅಧಿಕಾರಿ ವರ್ಗದವರಿಗೆ, ಆರಕ್ಷಕರಿಗೆ, ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ, ಎಸ್ಕಾಂ ಇಲಾಖೆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ, ಪಟ್ಟಣ ಪಂಚಾಯತ್ನ ಎಲ್ಲ ಅಧಿಕಾರಿಗಳು ಮತ್ತು ಸದಸ್ಯರಿಗೆ, ಅಧ್ಯಕ್ಷರಿಗೆ ಮತ್ತು ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಸದಸ್ಯರಿಗೆ ಮತ್ತು ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಈ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳು. ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರು ಕೂಡ ನಮಗೆ ಪ್ರಾರಂಭದಿಂದ ಸಹಕಾರವನ್ನು ನೀಡಿ ಈ ಜಾತ್ರೆ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳು. ಅಯ್ಯಪ್ಪ ಸ್ವಾಮಿ ಸಮಿತಿ ಉತ್ಸವ ಸಮಿತಿಯ ಎಲ್ಲ ಅಧ್ಯಕ್ಷರು, ವಿವಿಧ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೂ ಮತ್ತು ಕಳೆದ 2-3 ತಿಂಗಳಿಂದ ಶ್ರಮದಾನ ಮಾಡಿ ಸಹಕರಿಸಿದಂಥ ಎಲ್ಲ ಕಾರ್ಯಕರ್ತರು ಕೂಡ ಈ ದೇವಸ್ಥಾನದ ಸಮಿತಿ ಪರವಾಗಿ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂಥ ವೇದಮೂರ್ತಿ ಗಣೇಶ್ ಭಟ್, ಉಜ್ವಲ್ ಭಟ್, ಸುಬ್ರಹ್ಮಣ್ಯ ಭಟ್ ಮತ್ತು ರಘುಪತಿ ಭಟ್ ಹಾಗೂ ಇತರ ವೈದಿಕ ವೃಂದದಲ್ಲಿ ಕೂಡ ಸಮಿತಿ ಪರವಾಗಿ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಚಂಡೆಯನ್ನು ಬಾರಿಸಿ ನಮಗೆ ಪೂಜಾ ಸಮಯದಲ್ಲಿ ಸಹಕರಿಸಿದಂಥ ಎಲ್ಲ ಚಂಡವಾದಿತ ಕಂಡವರಿಗೆ ಕೂಡ ಅನಂತ ಧನ್ಯವಾದಗಳು. ಕಳೆದ 4-5 ದಿವಸ ನಂತರ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ಆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಂಥ ಎಲ್ಲ ಮಹನೀಯರಿಗೂ ಮತ್ತು ಕಲಾವಿದರಿಗೂ ಕೂಡ ಅನಂತ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಜಾತ್ರಾ ಸಹಕರಿಸಿದ ಎಲ್ಲರಿಗೂ ಮತ್ತು ವಿಶೇಷವಾಗಿ ಭಕ್ತ ಸಮೂಹದವರಿಗೆ ಅಯ್ಯಪ್ಪ ಸ್ವಾಮಿ ಸ್ವಾಮೀಜಿಯ ಎಲ್ಲ ಪರವಾಗಿ ಅನಂತ ಧನ್ಯವಾದ ಅರ್ಪಿಸ್ತಾರೆ. ಮತ್ತೊಮ್ಮೆ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಅನಂತ ಧನ್ಯವಾದಗಳು. ಸ್ವಾಮಿ ಶರಣಮಯ್ಯಪ್ಪ. ಇದೇ ವೇದಿಕೆಯಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಭಾವಯಾನ ಅಪ್ಪು ಮೆಲೋಡಿ ಸಿದ್ದಾಪುರ ಇವರಿಂದ ಭಾವಯಾನ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮಕ್ಕೂ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಬೇಕಂತ ಕೇಳ್ತಾರೆ. ದಯವಿಟ್ಟು ದೇವಸ್ಥಾನ ನಿಟ್ಟಿನವರು ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅಪ್ಪು ಮೆಲೋಡಿ ಸಿದ್ದಾಪುರ ಇವರಿಂದ ಗಾನಯಾನ ಕಾರ್ಯಕ್ರಮ ದಯವಿಟ್ಟು ಅಪ್ಪು ಮೆಲೋಡಿ ಸ್ಥಳದವರು ಇಲ್ಲಿಯ ಟೆಕ್ನಿಷಿಯನ್ ಭೇಟಿಯಾಗಿ ಸೆಟ್ಟಿಂಗ್ ಮಾಡ್ಕೋಬೇಕು. ದಯವಿಟ್ಟು